ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ಕಿನ. ಇವತ್ತು ಒಬ್ಬರು ಕಸ್ಟಮರ್ ಬಂದಿದ್ದರು. ಅಂದರೆ ಲೆಗ್ ಮಿಷಿನ್ ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು, ಅಂದರೆ ತುಂಬನೇ ಕಲೀಲಿಕ್ಕೆ ಅಂತ ಹೇಳಿ ಅಂದರೆ ಅವ್ರು ಬಂದುಬಿಟ್ಟು ಪೀಕೋ ಮತ್ತು ಸ್ಟಿಚಿಂಗ್ ಎರಡಕ್ಕೂ ಯೂಸ್ ಆಗುವಂಥ ಮಿಷಿನ್ ಬೇಕಂತ ಹೇಳಿ ಬಂದಿದ್ದರು. ಇನ್ನೊಂದೇನಂತಂದರೆ ತುಂಬ ಜನ ಹೇಳ್ತಾ ಇರ್ತಾರೆ, ಎರಡು ಮಿಷಿನ್ ಅಂದರೆ ಎರಡೂ ಉಪಯೋಗ ಆಗಬೇಕು, ಜಿಗ್ಜಾಗು ಬರಬೇಕು, ಫಾಲ್ ಬರಬೇಕು, ಸ್ಟಿಚಿಂಗು ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದೇನು ಗೊತ್ತಾ, ಎರಡರಲ್ಲೂ ಬರುತ್ತೆ, ಬಟ್ ನಿಮಗೆ ಜಿಗ್ಜಾಗ್ ಮಿಷಿನ್ ತೊಗೊಂಡೆ ಸ್ಟಿಚಿಂಗು ಫಿನಿಶಿಂಗ್ ಬರಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವು ಆಲ್ಮೋಸ್ಟ್ ರೆಕಮೆಂಡ್ ಮಾಡ್ತೀವಿ, ಬೇಡ ಸಪ್ರೇಟಾಗಿ ತೊಗೊಳ್ಳಿ ಅಂತಲೇ ನಾವು ರೆಕಮೆಂಡ್ ಮಾಡ್ತೀವಿ. ನಿಮ್ಗೆ ಆ ಥರ ಏನಾದ್ರು ಸ್ಟಿಚಿಂಗು ಮತ್ತು ಎರಡೂ ಬೇಕು ಅಂತ ಅಂದರೆ ಈ ಉಷಾದಲ್ಲಿ ಸಿಗುತ್ತೆ. ಉಷಾ ಸ್ಟಿಚ್ ಕ್ವೀನ್ ಅಂತ ಬರುತ್ತೆ, ಆಮೇಲೆ ಅಲ್ಲೂ ಡಿಲೆಕ್ಸ್ ಬರುತ್ತೆ. ಸೊ ಅದು ನಿಮಗೆ ಎಡ್ಡು ಮಾತ್ರ ಬರುತ್ತೆ. ನೀವು ಯಾವ ಟೇಬಲ್ ಮೇಲೆ ಇಟ್ಕೊಂಡು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು, ನೀವು ಎರಡೂ ಕೂಡ ಮಾಡ್ಕೊಳ್ಬೋದು. ತುಂಬ ಹೆವಿ ಡ್ಯೂಟಿ ಮಾಡೋಕ್ಕಾಗಲ್ಲ ಅದರಲ್ಲಿ. ಸೊ ಅದು ಪ್ರೈಸ್ ಬಂದುಬಿಟ್ಟು 16 ಏನೋ ಸಮಥಿಂಗ್ ಇದೆ, 15 16 ಸಮಥಿಂಗ್ ಬರುತ್ತೆ ಅದು. ಅದರಲ್ಲಿ ನೀವು ಜಿಗ್ಜಾಗು ಎಲ್ಲ ಮಾಡ್ಕೊಳ್ಬೋದು. ಈ ಲೆಗ್ ಮಿಷಿನ್ಗಳಲ್ಲಿ ತುಂಬ ಜನ ನಮಗೆ ಸ್ಟಿಚಿಂಗು ಮತ್ತು ಅಂದರೆ ಇದಕ್ಕೂ ಪೀಕೋಗೂ ಬೇಕು ಅಂದರೆ ಪೀಕೋ ಅಂದರೆ ಜಿಗ್ಜಾಗ್ ಮಾಡಲಿಕ್ಕೂ ಬೇಕು ಅಂತ ಹೇಳಿ ತುಂಬ ಜನ ಬರ್ತಾರೆ. ಸೊ ಅದರಲ್ಲಿ ಹೇಳಿದ್ದು ಅಂದರೆ ಜಿಗ್ಜಾಗ್ ಚೆನ್ನಾಗಿ ಬರುತ್ತೆ, ಸ್ಟಿಚಿಂಗು ಬರಲ್ಲ ಅಂತಲೇ ಹೇಳೋದು. ಲೂಸ್ ಸ್ಟಿಚ್ ಬರುತ್ತೆ ಬರಲ್ಲ ಅಂತಲ್ಲ, ಫಿನಿಶಿಂಗ್ ಬರಲ್ಲ. ಈಗ ಮಾಮೂಲಿ ಸ್ಟಿಚಿಂಗ್ ಥರ ಫಿನಿಶಿಂಗ್ ಬರಲ್ಲ ಅದರಲ್ಲಿ. ಸೊ ಹಾಗಾಗಿ ಅವರು ಹೇಳಿದರು, ಫೈನಲಿ ನಾವು ಬೇಡ, ಇಲ್ಲ ನಿಮ್ಮ ಅನುಕೂಲ ತೊಗೊಂಡೋಗಿದ್ರೆ ತೊಗೊಂಡೋಗಿ ಅಂತಲೇ ಹೇಳ್ತೀವಿ. ಸೊ ಹೇಳಬೇಕು ಅದನ್ನೇ ಹೇಳ್ತೀವಿ. ಕೆಲವೊಂದು ಕಡೆ ಹೇಳಲ್ಲ, ಹೆಂಗಾರ ಮಾಡ್ಕೊಳ್ಳಿದ್ರೆ ಕೊಟ್ಬಿಡ್ತಾರೆ. ಕೆಲವು ಕಡೆ ನಾವಂತೂ ಹೇಳ್ತೀವಿ, ಯಾಕಂದರೆ ಏನಾರು ಒಂದಿದ್ರೆ ಪ್ರಾಬ್ಲಮ್ ಹೇಳಲೇಬೇಕಲ್ವಾ. ಸೊ ಹೇಳಿದ್ವಿ. ಸೊ ಫೈನಲಿ ಅವರು ಬೇಡ ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ತೊಗೊತೀನಿ, ಜಿಗ್ಜಾಗ್ ಸಪೋರ್ಟಾಗಿ ತೊಗೊಳ್ತೀನಿ ಅಂತ ಅಂದರು. ಸೊ ಅಲ್ಲೂ ಡಿಲೆಕ್ಸು ತೋರಿಸಿದ್ವಿ, ನಮ್ಮ ಹತ್ರ ಇತ್ತು. ಸೊ ಅದನ್ನು ಕೂಡ ಅವ್ರು ಬೇಡ ಅಂತ ಅಂದರು. ಸೊ ಓಕೆ ಆಯಿತು, ಉಷಾ ತೊಗೊಂಡ್ರು. ಸೊ ಫೈನಲಿ ಉಷಾ ನೋಡಿಬಿಟ್ಟು ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಪವರ್ ಮಿಷಿನ್ ತೊಗೊಂಡ್ರು. ಅಂದರೆ ಪವರ್ ಮಿಷಿನ್ ಸೆಕೆಂಡ್ಸಲ್ಲಿ ಜುಕ್ಕಿ ಇರ್ತಲ್ವ, ಸೊ ಆ ಮಿಷಿನ ತೊಗೊಂಡ್ರು. ಸೊ ಬೇಡ ನಮಗೆ ಹಂಗಾರೆ ಜುಕ್ಕಿ ಮಿಷಿನ ತೊಗೊಂಡ್ಬಿಡ್ತೀನಿ ಅಂತ ಹೇಳಿದರು. ಸೊ ಯಾಕೆ ಅಂತ ಅಂದರೆ, ಸೊ ಆಲ್ಮೋಸ್ಟ್ ತುಂಬ ಜನ ಇವಾಗ ಪವರ್ ಮಿಷಿನ್ಗಳಲ್ಲಿ ತುಂಬ ಜನ ಲೈಕ್ ಮಾಡ್ತಾ ಇರ್ತಾರೆ. ಸೊ ಮತ್ತು ಇನ್ನೊಂದೇನು ಗೊತ್ತಾ, ಸ್ಟಿಚಿಂಗ್ ಅಂತ ಬಂದಾಗ ಪವರ್ ಮಿಷಿನ್ ಫಿನಿಶಿಂಗು ಲೆಗ್ ಮಿಷಿನ್ ಫಿನಿಶಿಂಗ್ ಅಂತ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಪವರ್ ಮಿಷಿನಲ್ಲಿ. ಸೊ ತುಂಬ ಜನ ಲೈಕ್ ಮಾಡ್ತಾ ಇರೋದಂಗೆ. ಅದ್ರ ಬದಲು ಇವಾಗ ಏನು ಉಷಾಗೆ ನಾನು ತೊಗೊಳ್ಳೋ ಬದಲು ನಾನು ಪವರ್ ಮಿಷಿನ್ ತೊಗೊಂಡ್ಬಿಡ್ತೀನಿ ಜುಕ್ಕಿ ಮಿಷಿನಲ್ಲಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಪವರ್ ಮಿಷಿನ್ಗಳನ್ನ ತೊಗೊಳ್ತಾ ಇದ್ದಾರೆ. ತುಂಬ ಜಾಸ್ತಿ ಸೇಲಿಂಗ್ ಆಗ್ತಾ ಇರೋದು ಪವರ್ ಮಿಷಿನ್ಸ್ಗಳು ಸೆಕೆಂಡ್ಸ್ ಮತ್ತು ಫಸ್ಟ್ಗಳಲ್ಲಿ. ಸೊ ಅವ್ರು ಬಂದುಬಿಟ್ಟು ಫೈನಲಿ ಉಷಾ ನೋಡೋಕ್ಕೆ ಬಂದವರು. ಸೊ ಫೈನಲಿ ಜುಕ್ಕಿ ಮಿಷಿನ್ ಸೆಕೆಂಡ್ಸಲ್ಲಿ ತೊಗೊಂಡೋದ್ರು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಇವತ್ತು ಅವರು ತೊಗೊಂಡೋಗಿರೋ ಮಿಷಿನ್ ಬಗ್ಗೆ, ಹಾಗೆ ಯಾವ ತೊಗೊಂಡ್ರು, ಏನು ಎಷ್ಟಾಯಿತು ಪ್ರೈಸ್ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ. ಇನ್ನು ಜಾಕ್ A to C ಮಿಷಿನ್ ಬಂದುಬಿಟ್ಟು 2 ಮಿಷಿನ್ ಆರ್ಡರ್ ಬಂದಿತ್ತು. ಸೊ ಒಂದು ಮಿಷಿನ್ನ ಆಲ್ಮೋಸ್ಟ್ ಫಿಟ್ ಮಾಡ್ತಾ ಇದ್ದೇವೆ ಹೊರಗಡೆ. ಸೊ ಇನ್ನು ಒಂದು ಮಿಷಿನು, ಸೊ ಇನ್ನೊಬ್ರು ನೋಡೋಕ್ಕೆ ಬಂದಿದ್ದು. ಇನ್ನು ಉಷಾ ಬಂದು ನೋಡಿ, ಇದನ್ನು ಓಪನ್ ಮಾಡಿಸಿದ್ವಿ. ಅಂದರೆ ಅವರು ಉಷಾ ಬೇಕು ಅಂತೇಳಿ ಫೈನಲಿ ತುಂಬ ಯೋಚನೆ ಮಾಡಿ ಉಷಾ ಸೆಲೆಕ್ಟ್ ಮಾಡಿದರು. ಸೊ ಉಷಾನ ತಂದಿಟ್ವಿ. ಸೊ ಆಮೇಲೆ ಜಾಕ್ ಅದು ಜುಕ್ಕಿಲ್ಲ ನೋಡಿಬಿಟ್ಟು ಇದೆಷ್ಟಾಗುತ್ತೆ ಅದೆಷ್ಟಾಗುತ್ತೆ ಅಂತ ಕೇಳಿ ಸುಮಾರು ಸಲ ಯೋಚನೆ ಮಾಡಿ ಒಂದು ಹಾಫ್ ಆನ್ ಅವರ್ ಅಂದರೆ ಟೈಮ್ ನೋಡಿ ಫೈನಲಿ ನೋಡಿ ಈ ಮಿಷಿನ ಸೆಲೆಕ್ಟ್ ಮಾಡಿಕೊಂಡ್ರು ಅವರು. ಇನ್ನು ಜುಕ್ಕಿ ಮಿಷಿನ ಸೆಲೆಕ್ಟ್ ಮಾಡಿಕೊಂಡ್ರು. ಇದಕ್ಕೆ ಬಂದುಬಿಟ್ಟು ನಾವು 1 ಲೀಟರ್ನ ಆಯಿಲ್ನ ಕೊಡ್ತಾಯಿದ್ದೀವಿ. ಹಾಗೆ ಇದಕ್ಕೆ ನಿಮಗೆ ಒಂದು ಒಳ್ಳೆ ಕಾಂಬೋ ಸೆಟ್ಟಲ್ಲಿ ಸಿಗ್ತಾಯಿದೆ. ಬಾಬಿನ್ ಸಿಗುತ್ತೆ, ಹಾಗೆ 1 ಪ್ಯಾಕೆಟ್ ಸೂಜಿ ಸಿಗುತ್ತೆ, 1 ಪ್ಯಾಕೆಟ್ ಆಯಿಲ್ ಸಿಗುತ್ತೆ ನಿಮಗೆ. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲನೂ ಕೊಟ್ವಿ. ಸೊ ಇನ್ನು ಫೈನಲಿ ಅವರು ಕೂಡ ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ಸಲ ವೇಸ್ಟ್ ಯಾವುದಾದ್ರೂ ಬಟ್ಟೆ ಪೀಸಲ್ಲಿ ನಾವೊಂದು ಸಲ ಹೊಲಿದು ತೋರಿಸ್ತೀವಿ. ಅದಾದಮೇಲೆ ಅವರು ಕೂತ್ಕೊಂಡು ಹೊಲಿದು ನೋಡ್ತಾರೆ. ಇನ್ನೊಂದೇನು ಗೊತ್ತಾ, ಏನು ಕಾಲಲ್ಲಿ ಬೇಕು ಪ್ರೆಸ್ ಮಾಡಬೇಕು ಅಂತ ಏನೂ ಇಲ್ಲ. ಆರಾಮಾಗಿ ನೀವು ಮೋಟಾರ್ ಸಮೇತ ಸರ್ವ ಮೋಟಾರ್ ಇರುತ್ತಲ್ವ, ಆರಾಮಾಗಿ ಪ್ರೆಸ್ ಮಾಡಿದ್ರೆ ಹೋಗ್ಬಿಡುತ್ತೆ ಅಂತ ಕಲಿಯೋಕ್ಕೆ ಬರದೇ ಇರೋರು ಕೂಡ ಈ ಒಂದು ಮಿಷಿನಲ್ಲಿ ಸುಲಭವಾಗಿ ಕಲಿಬೋದು. ಇನ್ನು ನಿಮಗೆ ಸ್ವಲ್ಪ ಜೀನ್ಸ್ ಬಟ್ಟೆನೂ ಕೂಡ ಹೊಲಿಗೆ ಹಾಕಿ ತೋರಿಸ್ತಾ ಇದ್ದೀವಿ. ಅವ್ರಿಗೆ ಒಂದು ಸಲ ನೋಡ್ಕೊಂಬಿಟ್ರೆ ತುಂಬ ಬೆಸ್ಟ್ ಅಂತ ಹೇಳಿಬಿಟ್ಟು. ಸೊ ಇನ್ನು ಅವರು ಕೂಡ ಫೈನಲಿ ಜುಕ್ಕಿನೇ ಇಷ್ಟಪಟ್ಟರು. ಇನ್ನು ಬಾಬಿನ್ ವೈಂಡರು ತುಂಬ ಜನ ಕೇಳ್ತಾಯಿದ್ರು, ಈ ಬಾಬಿನ್ ವೈಂಡರಲ್ಲಿ ಯಾವ ರೀತಿಲಿ ದಾರ ಸುತ್ತೋದು ಅಂತ ಹೇಳ್ಬಿಟ್ಟು. ನೋಡಿ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಹಾಗೆ ನೋಡ್ಕೊಳ್ಳಿ. ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಬಾಬಿನ ಸುತ್ತಬೋದು. ನೋಡಿ ಅಲ್ಲಿಂದ ದಾರಾನ ಹೇರಿಸ್ಕೊಂಡು ಇಲ್ಲಿ ಬಾಬಿನ ಸುತ್ತಕೊಂಡು ನೀವು ಆರಾಮಾಗಿ ಈಸಿಯಾಗಿ ಸುತ್ಕೊಂಡ್ಬಿಟ್ರೆ ನೋಡಿ ದಾರ ಸುತ್ಕೊಂಡು ಬಿಡುತ್ತೆ. ಇಷ್ಟೇ ಬಾಬಿನ್ ವೈಂಡರಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಬೇಗ ದಾರ ಸುತ್ತುತ್ತೆ. ಸೊ ಇದು ಬಂದುಬಿಟ್ಟು ಸರ್ವೆ ಮೋಟರ್ ಅಲ್ವಾ, ಹಾಗಾಗಿ ಪಕ್ಕದಲ್ಲಿ ಕೊಟ್ಟಿರ್ತಾರೆ. ಇವಾಗ ಇತ್ತೀಚೆಗೆಲ್ಲ ಡೈರೆಕ್ಟ್ ಡ್ರೈವು ಎಲ್ಲ ನೀವು ಮೇಲ್ಗಡೆನೆ ಅಂದರೆ ಎಡ್ ಮೇಲೇ ಮಾಡ್ಕೊಳ್ಬೋದು. ಇವಾಗ ಆಲ್ಮೋಸ್ಟ್ ಬರೋ ಇವಾಗಿನ ಮಾಡಲೆಲ್ಲ ಡೈರೆಕ್ಟ್ ಡ್ರೈವ್ ಕೊಡ್ತಾ ಇದ್ದಾರೆ. ಹಾಗಿಂದೆಲ್ಲ ಸರ್ವ ಮೋಟರ್ ಇತ್ತು. ಇನ್ನು ಫೈನಲಿ ಅವರು ಕೂಡ ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ಅವ್ರು ಬಂದುಬಿಟ್ಟು ಯಲ್ಲಾಪುರ ಹತ್ರ ಇರುವಂಥವ್ರು. ಸೊ ಫೈನಲಿ ಆಟೋದಲ್ಲಿ ಹಾಕಿ
ಸೊ ಅವ್ರಿಗೆ ಕಳಿಸಿದ್ವಿ. ತುಂಬ ಖುಷಿಪಟ್ಟರು, ತುಂಬ ಚೆನ್ನಾಗಿದೆ, ಒಳ್ಳೆ ಮಿಷಿನ್ ನಾವು ಪರ್ಚೇಸ್ ಮಾಡ್ಕೊಂಡ್ವಿ ಅಂತ ತುಂಬ ಖುಷಿಪಟ್ಟರು. ಸೊ ಇತ್ತೀಚೆಗೆ ಲೆಗ್ ಮಿಷಿನ್ಸ್ಗಿಂತನೂ ಪವರ್ ಮಿಷಿನ್ಸ್ಗಳು ತುಂಬ ಚೆನ್ನಾಗಿ ಬೇಡಿಕೆ ಡಿಮ್ಯಾಂಡ್ ಆಗಿದೆ. ಇನ್ನು ಸೆಕೆಂಡ್ಸ್ ಅಂತೂ ಸಿಕ್ಕಾಪಟ್ಟೆ, ಯಾಕಂದರೆ ಎಲ್ಲರೂ ಹೊಸ ಕ್ವಾಲಿಟಿನೇ ತೊಗೊಳಕ್ಕಾಗಲ್ಲ. ಫಸ್ಟೆಲ್ಲ ಒಂದು 25,000 ಹೆಚ್ಚು ಕಮ್ಮಿ ಬರುತ್ತೆ, 25,000 ಬರುತ್ತೆ. ಸೊ 2 ಸೆಕೆಂಡ್ಸ್ ಎಲ್ಲ ಆದರೆ ನಿಮಗೆ 13,000 ಸಿಗುತ್ತಲ್ವ. ಹಾಗಾಗಿ ತುಂಬ ಜನ ಸೆಕೆಂಡ್ಸಲ್ಲಿ ತುಂಬ ಲೈಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಮೇಯ್ನಾಗಿ ಸೆಕೆಂಡ್ಸೇ ತುಂಬ ಇಷ್ಟಪಡ್ತಾ ಇದ್ದಾರೆ, ಯಾಕಂದರೆ ಸೆಕೆಂಡ್ಸ್ ನೋಡೋಕ್ಕೆ ಫಸ್ಟ್ ಥರನೇ ಕಾಣಿಸುತ್ತೆ. ರೀಪೇಂಟ್ ಮಿಷಿನು, ಕಲರ್ ಆಗಿರ್ಬೋದು, ಸ್ಟ್ಯಾಂಡು, ಅಲ್ಲಿಗೆ ಎಲ್ಲ ಹೊಸದೇ ಕೊಡ್ತೀವಿ. ಹಾಗಾಗಿ ನೀವು ಆರಾಮಾಗಿ ಮಿಷಿನ ಪರ್ಚೇಸ್ ಮಾಡ್ಕೊಳ್ಬೋದು. ಯಾವುದು ಹಳೆ ಕ್ವಾಲಿಟಿ ಅನ್ನೋ ಹಾಗೆ ಇಲ್ಲ, ಎಲ್ಲ ಹೊಸ ಥರನೇ ಬರುತ್ತಲ್ವ. ಯಾವುದೂ ಪೇಂಟ್ ಹೋಗಿರೋದಾಗಲಿ, ಕೆಲವೊಂದು ನೀವು ನೋಡ್ಬೋದು ಅಲ್ಲಿಗೆಗಳೆಲ್ಲ ಹೆಂಗೆಲ್ಲ ಇರುತ್ತೆ. ಸೆಕೆಂಡ್ಸ್ ಅಂದರೆ ಇದು ಆ ಥರ ಇಲ್ಲ, ಎಲ್ಲನೂ ಹೊಸದಾಗಿರೋದ್ರಿಂದ ತುಂಬ ಜನ ಇಷ್ಟಪಟ್ಟು ತೊಗೊಳ್ತಾ ಇದ್ದಾರೆ. ಯಾವುದೇ ಥರ ಅಲ್ಲಿಗೆಗಳನ್ನ ಡ್ಯಾಮೇಜ್ ಆಗೋದಾಗಲಿ, ಸ್ಟ್ಯಾಂಡ್ಗಳು ಸೆಕೆಂಡ್ ಸ್ಟ್ಯಾಂಡ್ನ ಹಾಕೋದಾಗಲಿ ಇಲ್ಲ, ಎಲ್ಲ ಹೊಸದೇ ಕೊಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿದೆ ಮಿಷಿನು. ಕೆಲವರೆಲ್ಲ ಹೇಳ್ತಾ ಇರ್ತಾರೆ ತುಂಬ ಕಮ್ಮಿಗೆ ಸಿಗುತ್ತೆ, 8,000 10,000 ಅಂತ. ಈ ಥರ ಮಿಷಿನ್ ಸಿಗೋಕ್ಕೆ ಸಾಧ್ಯವೂ ಇಲ್ಲ. ಯಾವುದೋ ಸೆಕೆಂಡ್ಸಲ್ಲಿ ಹಾಕ್ಬಿಟ್ಟು ರಿಪೇರಿನೂ ಮಾಡ್ದಂಗೆ ಸೆಕೆಂಡ್ ಅಲ್ಲಿಗೆಗಳನ್ನ ಹಾಕ್ಬಿಟ್ಟು ಎಲ್ಲ ಕಿತ್ತೋಗಿರುತ್ತೆ ಅಂಥದ್ದು ಕೊಡ್ತಾರೆ. ಅಂಥದ್ದೆಲ್ಲ ನಾವು ಕೊಡ್ತಾ ಇರೋದು ತುಂಬ ಚೆನ್ನಾಗಿರುವಂಥದ್ದು. ಕೊಟ್ಟರೆ ಒಳ್ಳೆ ಕ್ವಾಲಿಟಿಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕೆಲಸನ ನಾವು ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ಎಲ್ಲಿ ನೋಡಿದ್ರು ಕೂಡ ನಿಮಗೆ ಒಂದು ಚೂರು ಕೂಡ ಡ್ಯಾಮೇಜ್ ಕಾಣಿಸಲ್ಲ, ಅಷ್ಟು ಚೆನ್ನಾಗಿರೋ ಮಿಷಿನ ನಾವು ಕೊಡ್ತಾ ಇರೋದು. ಎಲ್ಲ ಅಲ್ಲಿಗೆ ಆಗಿರ್ಬೋದು, ಸ್ಟ್ಯಾಂಡ್ ಆಗಿರ್ಬೋದು, ಥ್ರೆಡ್ ಸ್ಟ್ಯಾಂಡು ಎಲ್ಲನೂ ನಾವು ಹೊಸದೇ ಪ್ಯಾಕೆಟು ಹೊಸದೇ ತರಿಸಿ ನಾವು ಕೊಡ್ತಾ ಇರೋದು. ಎಡ್ ಒಂದು ಹಳೇದು, ಸೊ ಅದನ್ನು ಕೂಡ ನಾವು ರೀಪೇಂಟ್ ಮಾಡಿಸಿದ್ದೀವಿ. ಸೊ ನಿಮ್ಗೇನಾದರೂ ಮಿಷಿನ್ ಬೇಕಂದರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ಮಿಷಿನ್ನ ನೋಡಿದ್ರಿ ಅಲ್ವಾ. ಸೊ ಅವ್ರು ಬಂದು ಯಾವುದೋ ತೊಗೊಳ್ಬೇಕು ಅಂತ ಬಂದಿದ್ದು, ಫೈನಲಿ ಯಾವುದೋ ತೊಗೊಂಡೋದ್ರು. ಮತ್ತು ಇನ್ನೊಂದು ಏನಂತಂದರೆ, ತುಂಬ ಜನ, ನನಗಂತೂ ಪರ್ಸ್ನಲಿ ನನಗೆ ಜುಕ್ಕಿ ಜಾಕು ಈ ಥರ ಪವರ್ ಮಿಷಿನ್ಗಳಲ್ಲಿ ತುಂಬ ಲೈಕ್ ಮಾಡ್ತೀನಿ. ಆಮೇಲೆ ನಾನು ಕೂಡ ಅಷ್ಟೇ ಎಂಬ್ರಾಯ್ಡಿಂಗ್ ಹಾಕ್ಕೊಳ್ಬೇಕಾದ್ರೆ ಸೈಡಲ್ಲಿ ಫ್ರೇಮ್ ಹೊಲ್ಕೊಳ್ಳಿಕ್ಕೆ ನಾನು ಪವರ್ ಮಿಷಿನ್ ಯೂಸ್ ಮಾಡೋದು. ಸೈಡಲ್ಲಿ 2 ಬಟ್ಟೆ ಚಿಕ್ಕದು ಬಂದಿದೆ, ಸೈಡಲ್ಲಿ 2 ಹೊಲ್ಕೊಳ್ಳಿಕ್ಕೆ ನಾನು ಪವರ್ ಮಿಷಿನ್ ಯೂಸ್ ಮಾಡೋದು. ಸೊ ಒಂಥರ ನಮಗೆ ಫಿನಿಶಿಂಗ್ ತುಂಬ ಸ್ಮೂತ್ ಇರುತ್ತೆ, ಮತ್ತು ತುಂಬ ಬೇಗ ಫಾಸ್ಟಾಗಿ ಕೆಲಸ ಆಗುತ್ತೆ. ಸೈಡ್ ಬಟ್ಟೆ 2 ನಿಮಿಷಕ್ಕೆ ಹೊಳ್ಕೊಂಡ್ಬಿಡ್ಬೋದು, 2 ನಿಮಿಷನೂ ಬೇಡ, ಒಂದು 20 ಸೆಕೆಂಡ್ಸ್ಗೆಲ್ಲ ಹೊಳ್ಕೊಂಡ್ಬಿಡ್ಬೋದು. ತುಂಬ ಚೆನ್ನಾಗಿದೆ, ಸೌಂಡ್ ಬರಲ್ಲ, ಸೌಂಡ್ ಕಮ್ಮಿ ಇರುತ್ತೆ, ತುಂಬ ಫಿನಿಷಬಲ್, ನಮಗೆ ಸ್ಟಿಚ್ ಫಿನಿಶಿಂಗ್ ಬರುತ್ತೆ ನೀಟಾಗಿ. ಸೊ ನಿಮ್ಗೆ ಯಾರಿಗಾರು ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಸೊ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್.